ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ವ್ಲಾಗ್ಸ್. ಫ್ರೆಂಡ್ಸ್, ಸುಮಾರು ದಿನದಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬ್ಯುಸಿ ಇದ್ದದ ಕಾರಣ. ಇದು ನೋಡಿ ಫ್ರೆಂಡ್ಸ್, ನಾನು ದಾಸವಾಳದ ಮೊಗ್ಗನ್ನು ಕಟ್ಟಿರೋದು. ಇದು ತುಂಬ ದಾಸವಾಳದ ಮೊಗ್ಗಾಗಿತ್ತು, ಹಾಗಾಗಿ ಅದರ ನೇಯ್ದಿದ್ರೆ ಹೇಗಾಗತ್ತೆ ನೋಡುವ ಅಂತ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಇದು ಬೆಳಗ್ಗೆ ಯಾವ ರೀತಿ ಅರಳಿರತ್ತಂತ ತೋರಿಸ್ತೆ ಆಯಿತಾ. ನೋಡಿ ಫ್ರೆಂಡ್ಸ್, ಈಗ ಬೆಳಿಗ್ಗೆ ಇದು ಯಾವ ಥರ ಅರಳಿದೆ ಅಂತ ತೋರಿಸ್ತೆ ಅಂತ ಹೇಳಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಈ ಥರನೇ ಇದ್ದರೆ ತುಂಬ ಹೂ ಇದ್ದರೆ ಹಾರ ಮಾಡಿ ಹಾಕ್ಬೋದು, ಚೆನ್ನಾಗಾಗತ್ತೆ ನೋಡಿ. ಮತ್ತು ತುಂಬ ದೊಡ್ಡ ದೊಡ್ಡ ಹೂ ಅಲ್ಲ, ಪುಟ್ಟ ಪುಟ್ಟ ಹೂ, ಹಾಗಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಪೂಜೆ ಎಲ್ಲ ಆಯಿತು. ದೇವರಿಗೆ ನಾನು ಅದನ್ನ ನೇಯ್ದದ ಹಾರವನ್ನು ಹಾಕಿದ್ದೇನೆ ಅನ್ನಪೂರ್ಣೇಶ್ವರಿಗೆ. ಹಾಗೆ ಉಳಿದ ಎಲ್ಲ ದೇವರಿಗೂ ಅಲಂಕಾರ ಮಾಡಿದ್ದೇವೆ. ಈಗ ಪೂಜೆ ಮುಗ್ದಿದೆ. ಪೂಜೆ ಎಲ್ಲ ಮುಗಿಸಿ ನಾವು ಉಪ್ಪುಂದ ಹಬ್ಬಕ್ಕೆ ಹೋಯಿತು. ಉಪ್ಪುಂದ ಕೊಡಿ ಹಬ್ಬ. ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ರಶ್ ಇದ್ದಿತ್ತು, ಹಾಗಾಗಿ. ಅಲ್ಲಿ ತುಂಬ ಬಿಸಿಲು ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ, ಮತ್ತು ಜಾಸ್ತಿ ಹೊತ್ತು ನಿಲ್ಲಲಿಕ್ಕೂ ಆಗಲಿಲ್ಲ. ಬೇಗ ಬೇಗ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಊಟ ಮಾಡಿ ಮನೆಗೆ ಬಂತು ನಾವು. ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.